ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅದೇನ್ ಗೌಡ್ರೆ ಹಾಗೆ ನೋಡ್ತಾ ಇದ್ದೀರಾ? ನೋಡ್ತಾ ಇವನಿಕಪ್ಪ, ಆಗ್ಲಿಂದ ನೋಡ್ತಾನೆ ಇವನಿ. ಇಲ್ಲೇನೋ ಬೇರೆ ನಡೀತಾ ಇದೆ, ಅದ್ಯಾಕೆ ನಡೀತಾ ಇದೆ ಅಂತ. ಅದೇನ್ ಬೇರೇನೋ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಾ? ನನ್ನ ಅನುಭವದಲ್ಲಿ ನಾನು ಕಂಡಿದ್ದ ನಿಮ್ಗೆ ಹೇಳಿದ್ರೆ ಅದು ನಿಮ್ಗೆ ತಪ್ಪ ಕಾಣಿಸ್ತೈತೆ. ತಪ್ಪೇನಿಲ್ಲ, ಹೇಳಿ ಗೌಡ್ರೆ. ಅಲ್ಲ, ಆ ನಯನ ನಿಮ್ಗೇನಾಗ್ಬೇಕು? ನಾನು ಅವ್ರ ತಂಗಿನ ಮದ್ವೆ ಆಗ್ತಾ ಇದ್ದೀನಿ. ಏನಾಗ್ಬೇಕು ಅಂತ ನೀವೇ ಹೇಳ್ಬೇಕು. ಇಲ್ಲ ಬಿಡಿ, ನಿಮ್ಮಿಬ್ಬರನ್ನ ನೋಡಿದ್ರೆ ನನ್ನ ಕಣ್ಣಿಗೆ ಅತ್ತಿಗೆ ಮೈದುನ್ ತರ ಕಾಣಿಸ್ತಾ ಇಲ್ಲ. ಮತ್ತೆ ಮತ್ತೇನು ಇಲ್ಲ, ನೀವಿಬ್ರು ಪಿರೂತಿ ಮಾಡ್ದಂಗೆ ಕಾಣಿಸ್ತೈತೆ. ಏನ್ ಮಾತಾಡ್ತಾ ಇದ್ದೀರಾ ಗೌಡ್ರೆ? ನಿಮ್ ವಯಸ್ಗಾದ್ರೂ ಮರ್ಯಾದೆ ಬೇಡವಾ? ನಾನು ಮರವಾದೆ ಬಿಟ್ಟು ಏನು ಮಾತಾಡ್ತಾ ಇಲ್ಲಕ್ಕಪ್ಪ. ಒಂದು ಹೆಣ್ಣು ತಾನು ಪೀರ್ತಿ ಮಾಡೋ ಹುಡುಗನ ಜೊತೆ ಹೆಂಗಿರ್ತಾಳೆ ಅನ್ನೋದು ನನಗೆ ಗೊತ್ತು. ಅದು ನಯನ ನಿನ್ ಮುಂದೆ ಇದ್ದಾಗ ಅವಳು ಕಣ್ಣಲ್ಲಿ ನೋಡ್ದೆ. ಗೌಡ್ರೆ, ನಿಮ್ ಮನ್ಸಿನ ತುಂಬಾ ಬರೀ ಹೊಲ್ಸನ್ನೇ ತುಂಬಿಕೊಂಡಿದ್ದೀರಾ. ಅದಕ್ಕೆ ನಿಮ್ಗೆ ಏನೇನೋ ಕಾಣ್ತಾ ಇದೆ. ಮೊದ್ಲು ನೀವು ಸರಿಯಾಗಿ. ಪಾಪ ನಯನ ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಲ್ಲ, ನಿಮಗ್ ನಾಚಿಕೆ ಆಗ್ಬೇಕು. ಇಲ್ಲಕ್ಕಪ್ಪ, ನಾನು ಆ ಹುಡುಗಿ ಬಗ್ಗೆ ತಪ್ಪಾಗಿ ಏನು ಮಾತಾಡ್ಲಿಲ್ಲ. ಅವಳು ತುಂಬಾ ಗಂಭೀರ, ಒಳ್ಳೆ ಹುಡುಗಿ. ಆದ್ರೂ ಏನೋ ನಡೀತಾ ಇದೆ ಅಂತ. ಗೌಡ್ರೆ, ನೀವು ನಿಮ್ ಮಾತು ಅಂಗಲಕ್ಕಪ್ಪ. ಏನ್ ಮಾಡಿದ್ರು ಆಗ್ಲಿಲ್ವಲ್ಲಪ್ಪ. ಗೌಡ್ರೆ, ಅಮ್ಮ, ಸುಮ್ಮನೆ ಕೂತಿದೀಯಲ್ಲ, ಸ್ವಲ್ಪ ಆದ್ರೂ ತಿನ್ನಿ, ಶಕ್ತಿ ಬರುತ್ತೆ. ಅಮ್ಮ, ಈ ಹಾಲಾದ್ರೂ ಕುಡೀರಿ ಅಮ್ಮ, ಕುಡೀರಿ ಅಮ್ಮ, ಸ್ವಲ್ಪ ಕುಡೀರಿ ಅಮ್ಮ. ಏನ್ ತಾತ ಇದು, ನಮ್ ಜೊತೆ ಮಾತು ಆಡ್ತಿಲ್ಲ. ಏನಾದ್ರೂ ತಿನ್ನಿ ಅಂದ್ರೆ ತಿಂತಾನೂ ಇಲ್ಲ. ಹೋಗ್ಲಿ, ಈ ಹಾಲಾದ್ರೂ ಕುಡೀರಿ ಅಂದ್ರೆ ಇದನ್ನು ಕುಡಿತಿಲ್ಲ. ನೋಡಮ್ಮ, ಆ ಜೀವ ಒಳಗಡೆ ಏನ್ ಸಂಕಟ ಪಡ್ತಾಯ್ತೋ ಯಾರಿಗ್ ಗೊತ್ತು. ಅದನ್ನ ಹೊರಗಡೆ ಹೇಳ್ಕೊಳಕ್ಕೂ ಆಗದೆ, ಒಳಗಡೆ ಇಟ್ಕೊಳಕ್ಕೂ ಆಗದೆ ಒದ್ದಾಡ್ತಾ ಇದೆ ಆ ಜೀವ. ಅದ್ ನನ್ಗೂ ಗೊತ್ತು ತಾತ, ಆದ್ರೆ ಹೊಟ್ಟೆಗೆ ಏನೋ ತಿಂದೆ ಹೋದ್ರೆ ಏನ್ ಗತಿ ಹೇಳಿ? ಎಲ್ಲರೂ ಮರ್ತು ಏನೋ ಒಂಥರ ಸುಖವಾಗೇ ಇದ್ರು. ಈಗ ಹಿಂದಿನ ನೆನ್ಪು ಬರ್ತಾ ಇದ್ದೆ, ಅದಕ್ಕೆ ಆ ಜೀವ ಅಷ್ಟು ಸಂಕಟ ಪಡ್ತಾ ಇದೆ ಕಣವ್ವ. ರಶ್ಮಿ, ಇವರು ದೊಡ್ಡ ಜೀವ ಕಣವ್ವ, ದೊಡ್ಡ ಜೀವ. ಕಷ್ಟ ಅಂತ ಬಂದವ್ರಿಗೆ ಕೈ ಎತ್ತಿ ದಾನ ಕೊಡೋರು. ಇಂಥವ್ರಿಗೆ ಇಂಥ ಕಷ್ಟ ಬರ್ಬಾರ್ದಾಯ್ತು ಕಣವ್ವ. ಅದ್ಯಾವ್ರಿಗೆ ಕಣ್ಣಿಲ್ಲ ಕಣವ್ವ, ಕಣ್ಣಿಲ್ಲ. ನಿಜ ತಾತ, ಭೂಮಿ ಮೇಲೆ ಒಳ್ಳೆಯವರು ಹೆಚ್ಚಾಗಿದ್ರೆ ತನಗ್ ಬೆಲೆ ಇರಲ್ಲ ಅಂತ ಒಳ್ಳೆಯವ್ರನ್ನ ಆ ದೇವ್ರು ಬೇಗ ಕರ್ಕೊಂತಾನೆ. ಇಲ್ಲ ಅಂದ್ರೆ ಹೀಗೂನ ಮಾಡ್ತಾನೆ. ನೀ ಹೇಳೋದು ನಿಜ ಕಣವ್ವ. ಇಂಥವ್ರನ್ನ ಕಂಡ್ರೆ ಅದ್ಯಾವ್ರಿಗೂ ಹೊಟ್ಟೆ ಉರಿನೋ ಏನು. ರಶ್ಮಿ, ಅಮ್ಮ ಊಟ ಮಾಡಿದ್ರ? ಇಲ್ಲ ತಾಯಿ, ನನ್ ಕೈಯಲ್ಲಿ ಆಗ್ತಿಲ್ಲ. ಊಟ ಮಾಡೋದಿರ್ಲಿ, ಒಂದ್ ಹನಿ ಹಾಲ್ ಕೂಡ ಕುಡಿತಿಲ್ಲ. ಸರಿ, ನೀನ್ ಈ ಕಡೆ ಬಾ. ಅಮ್ಮ, ಯಾಕಮ್ಮ ಹಠ ಮಾಡ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಈಗ ಊಟ ಮಾಡಿ. ಎಲ್ಲಿ ಆನೆ? ಯಾಕಮ್ಮ? ನಯನ, ನನ್ ಮಗ
ಮಗ ರಾಹುಲ್. ನನ್ ಮಗ. ಅಮ್ಮ ಹೆದರ್ಕೋಬೇಡಿ ಅಮ್ಮ. ನೋಡಿ ಅಮ್ಮ, ಹೆದರ್ಕೋಬೇಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಏನಾಗೋದಿಲ್ಲ ಅಮ್ಮ, ಹೆದರ್ಕೋಬೇಡಿ. ಇಲ್ಲಿ ನೋಡಿ. ಸುಬ್ಬಿ, 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 ಹೌದು, ಸುಬ್ಬಿನೇ. ಹೆದರ್ಕೋಬೇಡಿ ಅಮ್ಮ, ಹೆದರ್ಕೋಬೇಡಿ. ಆ ನಯನ ನಿಮ್ಗೇನಾಗ್ಬೇಕು? ನಿಮ್ಮಿಬ್ಬರನ್ನ ನೋಡಿದ್ರೆ ನನ್ನ ಕಣ್ಣಿಗೆ ಅತ್ತಿಗೆ ಮೊಯ್ದನ್ ತರ ಕಾಣಿಸ್ತಾ ಇಲ್ಲ. ನೀವಿಬ್ರು ಪ್ರೀತಿ ಮಾಡ್ದಂಗ್ ಕಾಣಿಸ್ತೈತೆ. ಒಂದ್ ಹೆಣ್ಣು ತಾನು ಪ್ರೀತಿ ಮಾಡೋ ಹುಡುಗನ ಜೊತೆ ಹೆಂಗಿರ್ತಾಳೆ ಅನ್ನೋದು ನನಗೆ ಗೊತ್ತು. ನಯನ ನಿನ್ ಮುಂದೆ ಇದ್ದಾಗ ಅವಳ ಕಣ್ಣಲ್ಲಿ ನೋಡಿದೆ. ಛೇ, ಇದೆಂಥ ಕರ್ಮ. ನಯನ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡಬಾರ್ದಿತ್ತು. ಆ ಗೌಡ್ರದ್ದು ಕೆಟ್ಟ ಮನಸ್ಸು, ಅದಕ್ಕೆ ಅವ್ರು ಏನೇನೋ ಹೇಳ್ತಾ ಇರ್ತಾರೆ. ಅವ್ರು ಹೇಳಿದ್ರು ಅಂತ ಛೇ, ನಯನ ಅವ್ರ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡಬಾರ್ದಾಗಿತ್ತು. ಛೇ. ರಾಹುಲ್, ಯಾಕೋ ಒಬ್ಬೊಬ್ನೇ ಮಾತಾಡ್ಕೋತಿದ್ಯಾ? ಅಲ್ಲ, ಪ್ರೇಮಿಗಳು ಹುಚ್ಚರು ಅಂತ ಕೇಳ್ಪಟ್ಟಿದೀನಿ. ನಿನಗ್ ಮದ್ವೆ ಫಿಕ್ಸ್ ಆಗಿದ್ಯಪ್ಪ, ಮಾಜಿ ಪ್ರೇಮಿ ನೀನು. ಮತ್ತ್ಯಾಕೆ ಹಿಂಗಾಡ್ತಿದ್ಯಾ? ನೀನ್ ಬಂದಿದ್ದೆ ಒಳ್ಳೇದಾಯ್ತು ಕಣ. ನಾನ್ ಬಂದಿದ್ದು ಒಳ್ಳೇದಾಯ್ತಾ? ನನ್ನಿಂದ ಏನೋ ಒಳ್ಳೇದಾಗುತ್ತೆ? ಇವತ್ತು ನಯನ ನನ್ನ ನೋಡ್ಬೇಕು ಅಂತ ಕರೆದಿದ್ರು. ಓ, ಮದ್ವೆಗೇನಾದ್ರೂ ವರಪಚಾರ ಮಾಡ್ಬೇಕು ಅಂತ ಕೇಳಿದ್ರಾ? ಜೋಕ್ ಅಲ್ಲ ಕಣೋ, ಸೀರಿಯಸ್ ಮ್ಯಾಟ್ರು. ಸರಿ, ಹೇಳಪ್ಪ. ನನ್ನ ಬಾ ಅಂತ ಕರ್ತಿದ್ ನಯನ ನನ್ ನೋಡಕ್ ಬರ್ಲೇ ಇಲ್ಲ. ಒಂದ್ ಸ್ವಲ್ಪ ದೂರದಲ್ಲಿ ರಶ್ಮಿ, ನಯನ ಇದ್ರು, ಮತ್ತೆ ಬೇರೆ ಯಾರ್ಯಾರೋ ಇದ್ರು. ಅಲ್ಲಿ ಸೌಂಡ್ ಬರ್ತಾ ಇತ್ತು ಕಣೋ. ಇದೇನಪ್ಪ ಅಂತ ನಾನ್ ನೋಡಕ್ ಹೊರಟ್ರೆ ಅವ್ರನ್ನ ನೋಡಿದ ತಕ್ಷಣ ಅಲ್ಲಿಂದ ಹೊರಟೇ ಹೋದ್ರು ಕಣೋ. ನಯನ ಯಾಕೆ ಹೀಗ್ ಮಾಡಿದ್ರು ಅಂತ ನನಗ್ ಗೊತ್ತಾಗ್ಲೇ ಇಲ್ಲ ಕಣೋ. ನಯನನ್ ಜೊತೆ ಯಾರಿದ್ರು ಅಂತ ನೀನ್ ಸರಿಯಾಗಿ ನೋಡ್ಲಿಲ್ವಾ? ಇಲ್ಲ ಕಣೋ, ನನ್ಗವ್ರು ಕಾಣ್ಬಾರ್ದು ಅಂತ ಅವರೆಲ್ಲ ಅಡ್ಡ ಇದ್ರು ಅಂತ ಅನ್ಸತ್ತೆ. ಹೋ, ಈ ನಯನಾನೇ ಹಾಗೆ. ಮುಂದೇನಾಯ್ತು? ನಾನ್ ನಯನ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಗೌಡ್ರು ಬಂದಿದ್ರು ಕಣೋ. ಅವ್ರ ಜೊತೆಗಿದ್ದವ್ರೆ ನಿಮ್ ಜೀವನದ ಗುಟ್ಟು ಅಂತ ಅವ್ರು ಹೇಳ್ತಾ ಇದ್ರು ಕಣೋ. ಅದೇ ಸಮಯಕ್ಕೆ ನಯನಾನು ಅಲ್ಲಿಗೆ ಬಂದ್ರು. ನಾನ್ ಸ್ವಲ್ಪ ಸಿಟ್ಟಲ್ಲಿದ್ನಲ್ಲ, ಇದೆಲ್ಲ ಏನು ಅಂತ ಕೇಳ್ದೆ. ಹೋ, ನೀನ್ ಏನೇ ಕುಣಿದಾಡಿದ್ರು ನಯನ ಏನು ಅಂತ ಹೇಳಿರಲ್ಲ ಅಲ್ವಾ? ನಿಜ. ಆದ್ರೆ ಅವ್ರ ಕಣ್ಣಲ್ಲಿ ನೀರ್ ನೋಡಿ ನನ್ ಸಿಟ್ಟೆಲ್ಲ ಕರ್ಗೋಯ್ತು ಕಣೋ. ಅದಕ್ಕೆ ನಯನಾನ ಅಲ್ಲಿಂದ ಕಳಿಸ್ದೆ. ಅದನ್ ಬಿಟ್ಟು ಇನ್ನೇನು ಮಾಡಕ್ ಆಗ್ತಾ ಇರ್ಲಿಲ್ಲ ಬಿಡು. ಅಲ್ವಾ? ಆದ್ರೆ ಆ ಗೌಡ್ರು ನಯನ ಕಣ್ಣಲ್ಲಿ ನನ್ ಬಗ್ಗೆ ಪ್ರೀತಿ ಇತ್ತು ಅಂತ ಹೇಳ್ತಾ ಇದಾರೆ ಕಣೋ. ಹೌದಾ? ನೀನ್ ನೋಡಿದ್ಯಾ? ಇಲ್ಲ ಕಣೋ, ನಾನ್ ನಯನ ಅವ್ರ ಕಡೆ ಹಾಗೆಲ್ಲ ನೋಡೋದೇ ಇಲ್ಲ. ಆದ್ರೆ ಗೌಡ್ರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೀನೇ ಹೇಳು, ನಯನ ಮನ್ಸಲ್ಲಿ ಇದೆಲ್ಲ ಇರೋಕ್ ಸಾಧ್ಯನಾ? ಇಲ್ಲ ಅಂತ ನನಗೂ ಅನ್ಸ್ತಾ ಇದೆ. ಆದ್ರೆ ರಾಹುಲ್, ಕಣ್ಮುಚ್ಕೊಂಡು ಒಂದ್ಸರಿ ನಿನ್ ಮನ್ಸಿನಲ್ಲಿ ನಯನನ್ ಬಗ್ಗೆ ಯೋಚನೆ ಮಾಡಿ ನೋಡು. ಆವಾಗ ಗೌಡ್ರು ಹೇಳಿದ್ ಸರಿನಾ ತಪ್ಪಾ ಅಂತ ನಿನಗೆ ಗೊತ್ತಾಗುತ್ತೆ.
ಇದೆಲ್ಲ ನಿಜನಾ? ನಾನು ಅವಾಗ ನೋಡ್ದಾಗ ನನ್ಗೇನು ಅನ್ಸೇ ಇರ್ಲಿಲ್ಲ. ನಯನ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇದಕ್ಕೆಲ್ಲ ಏನ್ ಕಾರಣ? ಹಲೋ, ನಮಸ್ಕಾರ ಇಂದ್ರಾಣಿ ದೇವಿಯವ್ರಿಗೆ. ಏನ್ ಗೌಡ, ಬೀದಿ ನಾಯಿಗಳಿಗೆ ಅವಾಗವಾಗ ತಲೆ ಕೆಡುತ್ತಂತೆ. ಹಾಗೆ ನಿನಗೇನಾದ್ರೂ ತಲೆ ಕೆಡ್ತಿದ್ಯಾ ಹೇಗೆ? ಅಯ್ಯ ನನ್ನ ಕತೆ ಬಿಡವ. ಈಗ ನೀವು ಮುದ್ದಿನಿಂದ ಸಾಕಿದಿರಲ್ಲ, ಮುದ್ದಿನ ಮಗ, ಅವನ ಕತೆ ಹೇಳಿ. ಅವನ್ ಕತೆ ಏನು? ನನ್ ಮಗನ್ನ ರಾಜ, ಮಹಾರಾಜನ್ ತರ ಸಾಕಿದೀನಿ. ಅವಂದೇನಿರುತ್ತೆ? ಅಲ್ಲ, ಈಗ ನಿನ್ ಹದ್ದಿನ ಕಣ್ಣು ನನ್ ಮಗನ್ ಮೇಲೆ ಯಾಕೆ ಬಿದ್ದಿದೆ ಅದನ್ ಮೊದ್ಲು ಹೇಳು. ಅಲ್ಲ ಕಣವ, ಊರ್ ಮಧ್ಯದಲ್ಲಿ ದೊಂಬರಾಟ ಆಡಿದ್ರೆ ನನ್ನ ಕಣ್ಗೆ ಏನು, ಊರವ್ರ ಕಣ್ಗೂ ಬೀಳ್ತದೆ. ಏನಿಲ್ಲ, ನನಗೊಂದು ಅನುಮಾನ ಬಂದಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏಯ್, ನಿನಗೇನೇನೋ ಅನುಮಾನ ಬರುತ್ತೆ, ಅದಕ್ಕೆಲ್ಲ ಉತ್ತರ ಕೊಡೋದಿಕ್ಕೆ ನಾನೇನ್? ಅಯ್ಯ ಸಿಟ್ಟಾಗ್ಬೇಡಿ ಕಣವ್ವ. ನಿಮ್ ಮಗನಿಗೆ ಒಂದೇ ದಪ್ಪ 2 ಹೆಣ್ಣು ತಂದು ಮದುವೆ ಮಾಡ್ತಿದ್ದೀರೇನೋ ಅಂತ ಅನುಮಾನ, ಅದಕ್ಕೆ ಫೋನ್ ಮಾಡ್ದೆ. ನನಗ್ ಗೊತ್ತಿತ್ತು ಗೌಡ, ಇಂಥದ್ದೇ ಏನಾದ್ರೂ ಒಂದ್ ತಲೆ ಹರಟೆ ಮಾತಾಡೋದಿಕ್ಕೆ ಫೋನ್ ಮಾಡಿರ್ತೀಯ ಅಂತ. ಇಡು ಫೋನ್. ಏನು ಇಲ್ಲ ಕಣ್ರವ, ಸಂದಾಗಿರೋ 2 ತಬ್ಳಿ ಎಣ್ಣೆಗಳನ್ನ ನಿಮ್ ಮಗನಿಗೆ ಮದುವೆ ಮಾಡೇ ಬಿಡ್ತೀರೇನೋ ಅಂತ. ಗೌಡ, ಗೌಡನೇ ಕಣವ ಹೇಳ್ತಾ ಇರೋದು. ಕುಂಬಳಕಾಯು ನಿಮ್ದೆ, ಕುಡುಗೋಲು ನಿಮ್ದೆ. ನಿಮ್ಗೆ ಒಪ್ಪಿಗೆ ಆದ್ರೆ ಇಬ್ರು ಮನೆಗೆ ತುಂಬಿಸ್ಕೊಳ್ಳಿ, ನಾನೇನ್ ಬೇಡ ಅಂತ ಹೇಳುದ್ನ. ಆದ್ರೆ ನನ್ನ ಅನುಭವಕ್ಕೆ ಬೇರೆ ಏನೋ ಕಾಣಿಸ್ತದೆ. ನಿನಗೇನ್ ಕಾಣ್ತು ಅನ್ನೋದನ್ನ ಮೊದ್ಲು ಬೊಗಳು. ಅಲ್ಲ, ನೀವು ದೊಡ್ಡ ಮನ್ಸು ಮಾಡಿ ಒಪ್ಪಿಗೆ ಮಾಡಿರೋದು ತಾರ, ಅದು ಸರಿನೇ. ಆದ್ರೆ ಆ ನಯನ ಅವಳಲ್ಲ, ಅವಳು ಯಾಕೋ ನಿಮ್ ರಾಹುಲ್ ಹಿಂದೆ ಬಿದ್ದಂಗ ಅವಳೆ. ಮಗನ್ನ ಚೆನ್ನಾಗಿ ಸಾಕಿದಿರಿ. ಈ ಕಡೆ ಶೇಷಮ್ಮ, ಆ ಕಡೆ ಶಂಕರಮ್ಮ ಅಂತ ಏನೋ ಮಾಡಕೊಂಡಿದ್ದೀರಿ. ಯಾಕೆ ನೋಡವ್ವ, ಇದರಲ್ಲಿ ನಂದೇನು ಹೊಟ್ಟೆ ಉರಿ ಇಲ್ಲ. ನಿಮ್ದು ಪಾಳೆಗಾರ ವಂಶ. ರಾಹುಲ ಅಪ್ಪನಿಗೂ ಹಂಗೆ ಆಗಿದ್ದು. ಆಗ್ಲಿ ಬಿಡವ. ಆದ್ರೆ ಆ ವಿಲ್ಲಲ್ ಅದಲ್ಲ ಅಕ್ಕು, ಅದು ಚಿಕ್ಕೊಳಗ್ ಬರ್ತದೋ ದೊಡ್ಡೊಳಗ್ ಬರ್ತದೋ, ಇಲ್ಲ ಇಬ್ರಿಗೂ ಸಮ ಆಯ್ತದೋ, ಹೆಂಗೆ ಅಂತ. ನೋಡು, ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ. ಈಗ ನೀನೇನ್ ನೋಡ್ದೆ ಅದನ್ ಮೊದ್ಲು ಹೇಳು. ಅಲ್ಲ ಗೌಡ್ತಿಯವ್ರೆ, ನಿಮ್ಗೆ ಹಿಂಗಂದ್ರೆ ಅರ್ಥ ಆಗಲ್ಲ. ಅಲ್ಲ ಕಣವ್ವ, ಆ ನಯನ ಅವಳಲ್ಲ, ರಾಹುಲ್ನ ಎತ್ತಾಯಿನ ಕರ್ಕೊಂಡು ಬಂದಿದ್ಲು. ಆ ಮುತ್ಕಮ್ಮಂಗೆ ರಾಹುಲ್ನ ತೋರ್ಸಕ್ಕೆ ಅಂತಾನೆಯ. ಆ ಮುತ್ಕಮ್ಮನ್ಗೆ ದೂರದಿಂದ ಮಗನ್ ತೋರಿಸಿ ಕರ್ಕೊಂಡೋದ್ಲು. ಆಮ್ಯಾಕೆ ಒಬ್ಳೆ ಅಲ್ಲಿಗೆ ಬಂದ್ಲು. ಆಗ ಕಣವ ನಿಜವಾದ ಇಸ್ಯ ಆಚೆ ಬಂದದ್ದು. ನಾನು ತುಂಬಾ ಜನ ಹೆಂಡತಿ ಗಂಡನ್ ನೋಡಿವ್ನಿ, ಆದ್ರೆ ಇವರಿಬ್ಬರು ಮಧ್ಯೆ ಪ್ರೀತಿ ಒಳೆ ಹರಿದು ಹೋಯ್ತಾ ಇರ್ತದೆ. ಆ ನಯನ ಅವಳಲ್ಲ, ಅವಳು ರಾಹುಲ್ನ ಕಣ್ಣಿಂದ ದಿಟ್ಟಿಸಿ ನೋಡದ್ನ ನೀನು ಕಣ್ಣಿಂದ ನೋಡ್ಬೇಕು ಕಣವ್ವ. ಆಹಾ, ಅಲ್ಲ ಕಣವ್ವ,
ಆ ನಯನಗೆ ನಾನೇನೋ ಒಂದು ಮಾತಂದದಕ್ಕೆ ಆ ರಾಹುಲ ನನ್ನ ಮೇಲೆ ಏರ್ ಬಂದ್ಬಿಡುದೆ. ನೋಡವ್ವ, ನಾನು ನಿಮ್ಗೆ ದೂರದವನೇ ಇರಬಹುದು, ಆದ್ರೆ ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ, ಅದು ಸತ್ಯ ಕಣವ, ಸತ್ಯ. ಈ ರಾಹುಲ ನಯನ ಹಿಂದೆ ಅಲಲಲಲ, ಆ ನಯನ ರಾಹುಲ್ ಹಿಂದೆ ಬಿದ್ದವಳೆ. ಏನೇನೋ ಆಗಿ ಅವರಿಬ್ರು ಒಂದಾಯ್ತಾರೆ, ನೋಡ್ತಾ ಇರು. ಈಗ ನಾನು ಹೇಳಿದ್ದೇನಾದ್ರೂ ನಡೆದ್ರೆ ಬ್ಯಾಂಕಲ್ಲಿ ಅದೆಲ್ಲ ಒಡವೆ, ಅದು ಬ್ಯಾಂಕಿಂದ ನೇರವಾಗಿ ದೇವಸ್ಥಾನಕ್ಕೆ ಹೋಯ್ತದೆ. ಇದರಲ್ಲಿ ಅವ್ಯಾಟನೂ ಅದೇ ಕಣವ, ಅವಳಾಟನೂ ಅದೇ. ನಾನು ನೋಡಿದ್ದು ಕೇಳಿದ್ದು ನನ್ನ ಅನುಭವದ ಮಾತು ಎಲ್ಲ ಹೇಳಿವ್ನಿ. ಇನ್ನು ನೀನುಂಟು, ನಿನ್ನ ಮಗ ಉಂಟು ಕಣವ. ರಾಹುಲ್, ನವೀನ, ನನಗ್ ತಲೆ ಕೆಟ್ಟ ಹೋಗಿದೆ ಕಣೋ. ಇವಾಗ ನೀನ್ ಇಲ್ದೆ ಹೋಗಿದ್ರೆ. ಗೊತ್ತಿತ್ತು ಕಣೋ, ನೀನ್ ಬಂದೇ ಬರ್ತೀಯ ಅಂತ ಗೊತ್ತಿತ್ತು. ಸ್ವಲ್ಪ ಬೇಗ ಬರ್ತೀಯ ಅನ್ಕೊಂಡಿದ್ದೆ, ಈಗ ಬಂದಿದ್ಯಾ. ಅಂದ್ರೆ ನೀನು ನಯನ ಅವ್ರ ಕಣ್ಣಲ್ಲಿ. ಹೋಗ, ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ನಿನ್ ಮನ್ಸನ್ನ ನೋಡ್ಕೊಂಡ್ರೆ ಈಗೆಲ್ಲ ಆಗತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಹೇಳ್ದೆ. ಹೀಗೇಳು, ಏನಾಯ್ತು ನೀನ್ ತಪಸ್ಸಿಗೆ ಕೂತಾಗ? ತಾರಾ ಅವ್ರ ಜೊತೆ ಮಾತಾಡಿದೆಲ್ಲ ರೀಕಾಲ್ ಆಯ್ತಾ? ಏನೋ ಹೇಳ್ತಾ ಇದೀಯಾ? ಹೋ ಅದಾ, ಸಹಜವಾಗಿ ಬೆಗ್ಗಳಿಗೆ ಇಲಿಗಳೇ ಕನ್ಸಲ್ ಬರ್ತಾವಂತೆ. ಅದೇ ತರ ನಿನಗ್ ತಾರಾ ಅವ್ರ ವಾಯ್ಸ್ ಬಿಟ್ರೆ ಇನ್ನೇನಪ್ಪ ಬರುತ್ತೆ? ಅದೆಲ್ಲ ಕಣೋ, ನಾನು ಅರ್ಜೆಂಟಲ್ಲಿ ಹೊರಗಡೆ ಹೋಗ್ತಾ ಇದ್ದೆ, ಏನೋ ಬೇಕು ಅಂತ ವಾಪಸ್ ಬಂದೆ. ಅಷ್ಟರಲ್ಲಿ ನಯನ ಅವರು ಅಲ್ಲಿದ್ದಿದ್ ನನ್ನ ಹೆಜ್ಜೆ ಗುರುತಲ್ಲಿ ಹೆಜ್ಜೆ ಹಾಕಿ ನಡೀತಾ ಇದ್ರು. ಅದನ್ನ ನೀನ್ ನೋಡಿದ್ಯಾ? ಆಗ ನಾನು ತುಂಬಾನೇ ಅರ್ಜೆಂಟಲ್ಲಿದ್ದೆ. ಇದನ್ನೆಲ್ಲ ನೋಡಿದ್ರು ಅವಾಗ ನನ್ನ ತಲೆಗೆ ಹೋಗಿರ್ಲಿಲ್ಲ. ನೀನ್ ಹೇಳ್ದೆ ಅಂತ ನಾನು ಕಣ್ಣು ಮುಚ್ಕೊಂಡಾಗ ನಾನು ನೋಡಿದ್ದೆಲ್ಲ ನೆನಪಾಗ್ತಾ ಇತ್ತು. ಹಾಗಾದ್ರೆ ಇದನ್ ನೀನೇನಂತ್ಯ? ಗೊತ್ತಾಗ್ತಾ ಇಲ್ಲ ಕಣೋ. ನಯನ ಜಾಗದಲ್ಲಿ ಬೇರೆಯವರಿದ್ದಿದ್ರೆ ಹೀಗೆ ಅಂತ ಹೇಳ್ಬೋದಿತ್ತು. ಆದ್ರೆ ನಯನ ಹಾಗಲ್ಲ ಕಣೋ. ನಿಜ, ಆದ್ರೂ ನೀನ್ ಹೆಜ್ಜೆ ಗುರ್ತಿನ ಮೇಲೆ ಅವ್ರು ಯಾಕೆ ಹೆಜ್ಜೆ ಇಟ್ರು? ಹುಡುಗಾಟಕ್ಕಿರ್ಬೋದು. ಇಲ್ಲ, ನೀನ್ ಈ ಅನುಮಾನ ಇಲ್ಲಿಗೆ ಬಿಡ್ಬೇಡ ರಾಹುಲ್. ಇದ್ರಲ್ಲಿ ಬೆಳ್ಸಕ್ ಏನೋ ಇದೆ. ನಯನ ಅವ್ರು ನನಗೆ ಒಳ್ಳೆ ಫ್ರೆಂಡು ಅಷ್ಟೇ, ಬೇರೆ ಏನೂ ಇಲ್ಲ. ನೀನೇ ಹೇಳ್ತಿರ್ತೀಯಲ್ಲಪ್ಪ, ತಾರಾ ಅವ್ರ ಫೋನಲ್ಲೇ ಬೇರೆ ತರ ಅಂತ. ಕೇಳಿ ಪ್ರಶ್ನೆಗಳನ್ನ, ನಿನಗೆ ಉತ್ತರ ಸಿಗುತ್ತೆ. ನೋಡು ರಾಹುಲ್, ಎಲ್ಲ ವಿಷಯಗಳನ್ನೂ ಹೇಗ್ ಶೇರ್ ಮಾಡ್ಕೋತೀಯ ತಾರನ ಹತ್ರ, ಈ ವಿಷಯನೂ ಹಂಗೆ ಹೇಳು. ಪಾಪ ತಾರಾ ಅವ್ರ ನಯನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ? ನೀನೇ ಹೇಳ್ತಿರ್ತೀಯಲ್ಲಪ್ಪ, ತಾರಾ ಅವ್ರ ಫೋನಲ್ಲೇ ಬೇರೆ ತರ ಅಂತ. ನೀನ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಕಣೋ. ಕೇಳು ಕೇಳು, ಸತ್ಯಗಳೆಲ್ಲ ನಿನಗೇ ಗೊತ್ತಾಗುತ್ತೆ.